ಗುಡ್ ಮಾರ್ನಿಂಗ್. ಇನ್ನು ಸಿಸ್ಟಮ್ ಅಪ್ಡೇಟ್ ಆಗ್ತಾನೆ ಐತೆ. ಮುಗಿಯೋದ ಕತೆ. ಮೋಸ್ಟ್ಲಿ ಅದನ್ನ ತಗೊಂಡು ನಾವು ನಮ್ಮ ರೆಗ್ಯುಲರ್ ಇವನು ಅವನೆಲ್ಲ ಅವ್ರ ಹತ್ರ ಮಾಡಿಸೋದೇ ಬಿಟ್ಟು. ಏನದು ಅನ್ಡೂಯಿಂಗ್ ಚೇಂಜಸ್ ಮೇಡ್ ಟು ಯುವರ್ ಕಂಪ್ಯೂಟರ್ ಹಂಗಂದ್ರೇನು? ಅದು ಮೋಸ್ಟ್ಲಿ ರಾತ್ರಿ ಆಟೋಮೆಟಿಕ್ ಆಫ್ ಹೋಗ್ತಿರುತ್ತೆ, ನಾನು ಚಾರ್ಜಿಂಗ್ ಹಾಕಿರ್ಲಿಲ್ವಲ್ಲ. ಸೊ ಅದಕ್ಕೆ ಇವಾಗ ಆನ್ ಮಾಡಿದಾಗ ಏನೇನು ಹಾಕಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಈಗ ಚಾರ್ಜ್ಗೆ ಹಾಕಿದ್ಯಾ ತಾನೆ? ಈಗ ಹಾಕಿದ್ದೀನಿ. ಅದು ಚಾರ್ಜ್ಗೆ ಹಾಕಿಲ್ಲ ಅಂದರೆ ಅಪ್ಡೇಟ್ ಆಗಲ್ಲ, ಅದು ಬ್ಯಾಟ್ರಿ ಸಾಕಾಗಲ್ಲ ಅದಕ್ಕೆ. ಸೊ ಲ್ಯಾಪ್ಟಾಪ್ ಅಪ್ಡೇಟ್ ಆಗ್ತಾ ಇದೆ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ನಮ್ಮ ಮಾರ್ನಿಂಗ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸಡನ್ನಾಗಿ ಹೊರಗಡೆ ಮಳೆ ಬರ್ತಾ ಇದೆ. ಮನು ಎಲ್ಲಿಗೆ ನೀನು ಬಂದ್ ತರಕ ಹೋಗ್ತಾ ಇದ್ದಿದ್ದು? ಬ್ರೆಡ್ ತರನ ಅನ್ಕೊಂಡೆ, ಬಂದಿಲ್ಲ ಬ್ರೆಡ್. ಬಟ್ ನೋಡ್ತಾ ಇದ್ರೆ ಮಳೆ ಚಳಿ ಎರಡೂ ಇದೆ, ಹೋಗೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಅಬ್ಬಬ್ಬಬ್ಬಾ ಏನು ಚಳಿ ಮನು. ಮಳೆ ಬಿದ್ದಿರೋದು ನೀರು ಮಳೆ ಬೀಳ್ತಾ ಇದೆ ಮನು. ಇನ್ನು ಮಳೆ ಹನಿತಾನೆ ಇದೆ, ನಿಂಗೆ ಹೋಗೋಕ್ಕಾಗಲ್ಲ. ಇವಾಗ ಬೀಳ್ತಾ ಇದೆ ಮಳೆ, ಜೋರಾಗೆ ಮಳೆ ಬೀಳ್ತಾ ಇದೆ. ಸಣ್ಣಕ್ಕೇನಲ್ಲ ಬಾ, ಒಳಗಡೆಗೆಲ್ಲ ಬರ್ತಾ ಇದೆ. ಫುಲ್ ಚಳಿ ಹೊರಗಡೆ. ಅಲ್ಲ ಚಳಿಗಾಲ ಮುಗ್ದು ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತಾ ಅಂತ ಮನು. ಡಿಸೆಂಬರಲ್ಲಿ ಮಳೆ ಬರುತ್ತೆ. ಸಾರಿ, ಇನ್ನು 24 ಇದ್ದೀನಿ ನಾನು. ಟೈಮು 9:15 ಆಗಿದೆ. ಮಂಜು ಅವರು ಇವತ್ತು ಬೇಗನೆ ಅಡುಗೆನೇ ಮಾಡ್ಬಿಡ್ತೀನಿ, ಊಟ ಮಾಡಿ ಮಲ್ಕೊಬಿಡೋಣ ಅಂತ ಪ್ಲಾನು. ಚಳಿ ಆಯ್ತಲ್ವಾ, ಅದಕ್ಕೆ ಬಿಸಿ ಬಿಸಿ ಊಟ ಮಾಡ್ಬಿಟ್ಟು ಬೆಚ್ಚು ಗೊತ್ಕೊಂಡು ಮಲ್ಕೊಬಿಡೋಣ ಅಂತ. ನೀನು ಬೇರೆ ದಿನ ಹೇಳ್ತೀಯಲ್ಲ, 12:30 ಆಯಿತು ನಮ್ಮ ಯಜಮಾನ್ರು ಹೇಳ್ತೀನಿ, 12:30 ಆಯಿತು ನಮ್ಮ ಹೆಂಡತಿ ಈ ತಿಂಡಿ ಕೊಡ್ತಾವ್ರೆ, 1 ಗಂಟೆ ಆಯಿತು ಈ ತಿಂಡಿ ಕೊಡ್ತಾವ್ರೆ. ಇದು ಅವಾಲಿಂದ ಸೌಂಡ್ ಮಾಡ್ತೈತೆ. ನಾವು ಕರೆಕ್ಟ್ ಮಾತಾಡೋ ಮಧ್ಯದಲ್ಲಿ ಇದು ಸೌಂಡ್ ಮಾಡ್ತೈತೆ. ಏನು ಮಾಡ್ತಿದ್ಯಪ್ಪ ಇವತ್ತು? ಇವತ್ತು ಮಾಲ್ಟ್ ದೋಸೆ, ಬೀಟ್ರೋಟ್ ಪಲ್ಯ, ಬೇಳೆ ಸಾಂಬಾರು. ಓಕೆ, ಇನ್ನೇನಿಲ್ಲ. ಈಗ ನಾನು ವಿಡಿಯೋನ ಎಡಿಟ್ ಮಾಡಬೇಕು. 9:15 ಆದರೂ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಆ್ಯಕ್ಚುಲಿ ಸ್ಟಾರ್ಟೇ ಮಾಡಿಲ್ಲ ನೆನ್ನೆ ಕೂತ್ಕೊಂಡು. ಅದಕ್ಕೆ ಇವಾಗ ಕೂತ್ಕೊಂಡು ಎಡಿಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಕಡೆ ಸಿಸ್ಟಮ್ ಆನ್ ಆಗಿದೆ, ಇದು ಲ್ಯಾಪ್ಟಾಪ್ ರೆಡಿ ಆಗಿದೆ. ಈಗ ಇದು ಸಿಸ್ಟಮ್ ಆನ್ ಮಾಡ್ತಾ ಇದ್ದೀನಿ. ಇನ್ನೇ ಇವಾಗ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ಆದಷ್ಟು 1 ಗಂಟೆ ಒಳಗಡೆ ಪಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎವ್ರಿ ಡೇ ಏನ್ರ ಮೇಲೆ ಏನು ಬೀಳಲಿ ವಿಡಿಯೋ ಮಾತ್ರ ಪಬ್ಲಿಷ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ಇಬ್ರು. ಕಾರ್ ಸರ್ವಿಸಿಗೆ ಹೋಗಿದ್ದು ಬಂದಿದೆ. ಸೊ ಡೆಲಿವರಿ ತಗೊಳ್ಳೋದಿಕ್ಕೆ ಹೋಗ್ತಾ ಇದ್ದೀವಿ. ನಾವೇನೇನು ಕಂಪ್ಲೇಂಟ್ಸ್ ಎಲ್ಲ ಹೇಳಿದ್ವಲ್ಲ ಅದೆಲ್ಲ ಫಿಕ್ಸ್ ಆಗಿದೆಯಾ ನೋಡಬೇಕಲ್ಲ ಒಂದು ರೌಂಡು. ಸೊ ಅದಕ್ಕೆ ಇಬ್ಬರು ಹೋಗ್ತಾ ಇದ್ದೀವಿ. ಹೆಂಗೆ ಪಳ ಅಂತ ಅವಳೆ. ನೆನ್ನೆ ಬಂದವರೇನಾ ಬೇರೆಯವರ ಸೈಡ್ ಫುಲ್ ಪಾಲಿಷ್ ಮಾಡೋರಲ್ಲ. ಇಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್. ನೀನು ಮಾಡಿಸಿದ ದಿನನೇ ಮಳೆ ಬರ್ತಾ ಇದೆ ನೋಡು. ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿದಾಗಲೂ ಮಳೆ ಮಳೆ ಬಂದಿತ್ತು. ನೀನು ಯಾವಾಗ ವಾಶ್ ಮಾಡಿದ್ರು ಮಳೆ ಬಂದಿತ್ತು. ಸೊ ಎಲ್ಲ ಕಂಪ್ಲೇಂಟು ರಿಸಾಲ್ವ್ ಆಗಿದೆ ಎಕ್ಸೆಪ್ಟ್ ಒಂದು ಇಶ್ಯೂ. ಈ ಡೋರು ಸ್ವಲ್ಪ ಜರ್ಕ್ ಹೊಡಿತಾ ಇತ್ತು. ಹಿಂಗೆ ಕ್ಲೋಸ್ ಮಾಡಿದಾಗ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದು ರೆಕ್ಟಿಫೈಯೇ ಆಗಿಲ್ಲ. ಪ್ರಾಬಬ್ಲಿ ಅವರು ಮರ್ತ್ಬಿಟ್ಟಿದ್ದಾರೋ ಏನೋ. ಸೊ ವಾಪಸ್ ಕಳಿಸ್ತಾ ಇದ್ದೀವಿ. ಇಲ್ಲ ಮಾಡಿದ್ರಂತೆ, ಬಟ್ ಅವ್ರಿಗೆ ಅರ್ಥ ಆಗಿರಲ್ಲ ಅಷ್ಟೇ. ಸೊ ಈಗ ಅವ್ರಿಗೆ ನೀಟಾಗಿ ತೋರಿಸಿದೀವಲ್ಲ, ಅದನ್ನ ಹಂಗೆ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಏನು ಮಾಡಿರ್ತಾರೆ ಗೊತ್ತಾ, ಇಲ್ಲಿ ನೋಡಿರ್ತಾರೆ ಹಿಂಗಂದು ಇಲ್ಲಿ ಕುತ್ಕೊಂತ ಇದ್ದಲ್ಲ ಅಂತ ಸುಮ್ಮನಾಗಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಅದು ಗೊತ್ತಾಗೋದು. ಇಲ್ಲಿ ನೋಡಿದ್ರೆ ನಮಗೂ ಗೊತ್ತಾಗಲ್ಲ. ನೋಡಿ ಇಲ್ಲಿ ನೋಡ್ತೀವಲ್ಲ, ಇಲ್ಲಿ ನೋಡಿದ್ರೆ ನಮಗೂ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಬಂದಿದ್ದ ಕಾರ್ನ ಹಂಗೆ ರಿಟರ್ನ್ ಕಳಿಸಿದಾಯಿತು. ಸೊ ಮೇನು ಡೋರ್ದೇ ನಮಗೆ ಫಿಕ್ಸ್ ಆಗಬೇಕಿದ್ದು. ಅದು ಯಾಕೋ ಒಂದು ಸ್ವಲ್ಪ ಜರ್ಕ್ ಹೊಡಿತಾ ಇದೆ. ಅದೇನಾದ್ರು ಬೋಲ್ಟು ಲೂಸ್ ಆಗಿದೆಯೋ ಏನೋ. ಅದರಲ್ಲೂ ನಾವು ಬ್ಯಾಕ್ ಡೋರ್ಗಳಂತೂ ಜಾಸ್ತಿ ಯೂಸೇ ಮಾಡಲ್ವಲ್ಲ. ನಾವು ಎಷ್ಟು ದಿನ ನೋಟಿಸೇ ಮಾಡಿರಲಿಲ್ಲ. ಮೊನ್ನೆ ನಾವು ಟೆಂಪಲ್ಗೆ ಹೋಗಿದ್ವಲ್ಲ, ಅವತ್ತು ನಾನು ಬ್ಯಾಕ್ ಸೈಡ್ ಕೂತಿದ್ದಾಗ ಆವಾಗ ನಮಗೆ ಅದು ಫೀಲ್ ಆಗಿ ನೋಟಿಸ್ ಮಾಡಿದ್ವಿ. ಎನಿವೇ ಸರ್ವಿಸ್ ಬಿಡ್ತಿದ್ದೀವಲ್ಲ ಅಂದ್ಕೊಂಡು ಇದು ಮಾಡಿದ್ರೆ ಪ್ರಾಬಬ್ಲಿ ಅವ್ರಿಗೂ ಅದು ಗೊತ್ತಾಗಿಲ್ಲ ಅನ್ಸತ್ತೆ. ಅವ್ರಿಗೆ ಅರ್ಥ ಆಗಿಲ್ಲ ಆಯ್ತಾ. ಅದು ಇವಾಗ ಅವನು ನೆನ್ನೆ ತಗೊಂಡೋದವ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಿರೋದು. ನೆನ್ನೆ ತಗೊಂಡವ್ನು ಏನ್ ಮಾಡಿರ್ತಾನೆ, ಅವ್ನ ಕೆಲಸನೇ ಹೋಗೋದು, ಕಾರ್ ತಗೊಂಡ್ಬರೋದು, ಬಿಡೋದು, ಹೋಗೋದಿರತ್ತಲ್ಲ, ಅವ್ನು ಸಿಕ್ಕೇ ಇರಲ್ಲ. ಸೊ ಈಗ ವಾಪಸ್ ಕಳಿಸಿರೋದ್ರಿಂದ ಈಗ ಯಾರಿಗಾದ್ರು ತೋರಿಸ್ಬಿಟ್ಟು ಮಾಡ್ಕೊಡ್ತಾನೆ. ಈಗ ರೆಕ್ಟಿಫೈ ಮಾಡ್ತಾರೆ. ಯಾಕೆಂದ್ರೆ ಅದೊಂದೇ ಇಶ್ಯೂ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇವ್ರು ಹೋಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ರಿಟರ್ನ್ ಹೋಗಿರೋದ್ರಿಂದ. ಸೊ ನಾವು ಮಾಡ್ತಾ ಇದ್ದೀವಿ. ಮಾಲ್ಟ್ ದೋಸೆ ಕ್ಯಾನ್ಸಲ್ ಆಗಿ ಚಪಾತಿ. ಇವಾಗ ಹೋಗಿ ಚಪಾತಿ ಲಟ್ಸೋದು. ನಮ್ಮ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಚಪಾತಿ, ಬೀಟ್ರೋಟ್ ಪಲ್ಯ ಪ್ಲಸ್ ತುಪ್ಪದ ಹೀರೆಕಾಯಿ ಪಲ್ಯ. ತೊಳಿ
ಥ್ಯಾಂಕ್ ಯು. ವೆಲ್ಕಮ್. ಮೊನ್ನೆ ಪೊನ್ನಪ್ಪ ಅಂಕಲು ತುಪ್ಪದ ಹೀರೆಕಾಯಿ ಕೊಟ್ಟಿದ್ರು, ಅದ್ರದ್ದು ಪಲ್ಯ ಮಾಡಿದ್ದೆ. ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಚಪಾತಿಗಂತೂ ಸಖತ್ತಾಗಿರುತ್ತೆ. ಮೊನ್ನೆ ರೈಸಿಗೆ ಮಾಡಿದ್ದೆ ನಾನು ಇದನ್ನ, ಅವತ್ತು ರೈಸ್ಗೂ ಸಖತ್ತಾಗಿತ್ತು. ಬೀಟ್ರೋಟ್ ಪಲ್ಯ ಟೇಸ್ಟ್ ಮಾಡಿ ಸಿಂಪಲಾಗಿ ಮಾಡಿದ್ದೀನಿ. ಬೀಟ್ರೋಟ್ ಪಲ್ಯ ಎಲ್ಲರೂ ಸಿಂಪಲ್ ಆಗಿ ಮಾಡಿ. ಅದು ನಿಜ, ನೀನಲ್ಲ ಎಲ್ಲರೂ ಹಿಂಗೆ ಕೊಬ್ಬು ಜಾಸ್ತಿ. ಬರೀ ಆನಿಯನು ಚಿಲ್ಲಿ ಸಾಲ್ಟು ಬಿಟ್ಟಿನೇನು ಹಾಕಿಲ್ಲ ಬೀಟ್ರೋಟ್ ಪಲ್ಯಗೆ. ಹಿಂಗೆ ಹೋಗಿದ್ದು ಕಾರು 1 ಅವರಲ್ಲಿ ಬಂದೇ ಬಿಡ್ತು. ನಾವು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಮನು ಕಾರ್ ಬಂತಂತೆ, ಕಾಲ್ ಮಾಡಿದ್ರು ಬಾ. ಸೊ ಇದ್ದಿದ್ದೊಂದು ಸ್ಮಾಲ್ ಡೋರ್ ಇಶ್ಯೂ ಎಲ್ಲೋ ಫಿಕ್ಸ್ ಮಾಡಿ ಬೇಗ ಕಳಿಸಿದ್ದಾರೆ ಅನ್ಸುತ್ತೆ. ಅವ್ರಿಗೂ ಅಲ್ಲಿ ಪಾರ್ಕಿಂಗ್ ಎಲ್ಲ ಜಾಗ ಇರಬೇಕಲ್ಲ, ಮತ್ತೆ ಸರ್ವಿಸಿಗೆ ಗಾಡಿಗಳು ಬರ್ತಾನೆ ಇರ್ತವೆ. ಇವತ್ತು ಸಂಡೇ ಆಫ್ ಡೇ ಬೇರೆ. ಚಳಿ ಮಳೆ ಲಾಸ್ಟಲ್ಲಿ ಸರ್ವಿಸ್ ಮಾಡಿದಾಗ ಬೇಡ ಆಯ್ತಾ. ಆಯ್ತು. ಸೊ ಸರ್ವಿಸ್ ಮಾಡಿದ್ದು ಎಲ್ಲ ಮುಗಿದು ಬಿಲ್ ಪೇಮೆಂಟ್ ಎಲ್ಲ ಆಗಿ ಕೊನೆಗೆ ಇನ್ವಾಯ್ಸ್ ಇಸ್ಕೊಂಡು ಮನು ಹೋಗ್ತಾ ಇದ್ದಾರೆ. ಅವ್ರನ್ನ ಡ್ರಾಪ್ ಮಾಡಿ ಬರೋಕ್ಕೆ. ಮಳೆ ಬರ್ತಾ ಇದೆಯಲ್ಲ, ಬಿಸಿ ಬಿಸಿ 1 ಕಪ್ ಕಾಫಿ ಕೊಟ್ಟೆ. ಆಯ್ತಾ ಮನು? ಅವ್ರು ವೆಯ್ಟ್ ಮಾಡ್ತಾವ್ರು. ಡ್ರಾಪ್ ಮಾಡ್ಬಿಟ್ಟು ಬಾ, ಹಂಗಾದ್ರೆ ಬೇರೆ ಏನಾದ್ರು ಮಾಡ್ತಾ ಇರ್ತೀನಿ. ಓಕೆ. ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ಬಸ್ಸಿಲ್ಲ, ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಸರ್ಕಲ್. ನಾನು ಹಾಲು ತರಕಾರಿ ತೊಗೊಳಕ್ಕೆ ಹೋಗ್ತೀವಲ್ಲ ಅಲ್ಲಿಗೆ. ಸೊ ಅದಕ್ಕೆ ಡ್ರಾಪ್ ಮಾಡಿಬಿಟ್ಟು ಬರೋಣ ಅಂತ. ಸ್ವಲ್ಪ ದೂರ ಆಗುತ್ತೆ ನಡೆಯೋದಕ್ಕೆ. ಇನ್ನು ಎಷ್ಟೊತ್ತರ ನಿಂದು? ನಂದು ಲೇಟ್ ಆಗತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಮಲ್ಕೋಗ್ಬಿಡ್ತೀನಿ, ಆಮೇಲೆ ಎದ್ಬಿಟ್ಟು ಮೇಲೆ ಕಂಪ್ಲೀಟ್ ಮಾಡ್ಕೊತೀನಿ. ಹೌದಾ? ಹಂಗಾರೆ ಒಂದು ಕೆಲಸ ಮಾಡು, ನೀನು ಅದು ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಾನು ಕಿಚನ್ ಒಂಚೂರು ಡೀಪ್ ಕ್ಲೀನ್ ಮಾಡಿ ಬಂದ್ಬಿಡ್ತೀನಿ. ಆಮೇಲೆ ಎದ್ಮೇಲೆ ಜೋಡಿಸ್ಕೊಂತೀನಿ. ಡೀಪ್ ಕ್ಲೀನ್ ಮಾಡ್ಕೊಳಕ್ಕೆ ಕೂತ್ಕೊಂಡ್ರೆ 2 ಅವರ್. ಇಲ್ಲ, ಅದನ್ನೆಲ್ಲ ತೆಗೆದು ಹೊರಗಡೆಗೆ ಇಟ್ಬಿಟ್ಟು ಒರೆಸ್ಬಿಟ್ಟು ಬರ್ತೀನಿ ಅಷ್ಟೇ. ಜೋಡ್ಸೋದು ಲೇಟ್ ಆಗೋದು. ಹೊರಗಡೆ ಬೇರೆ ಬಿಸಿಲಿಲ್ಲ, ಫುಲ್ಲು ಕೋಲ್ಡ್ ಇದೆ ಅಲ್ಲ. ಈಗ ಒರೆಸಿದ್ರೂ ಅದು ಡ್ರೈ ಆಗೋಕ್ಕೆ ಟೈಮ್ ತೊಗೊಳತ್ತೆ. ಇಮಿಡಿಯೇಟ್ ಇಡೋಕ್ಕಾಗಲ್ಲ ಒಳಗಡೆಗೆ. ಅದಕ್ಕೆ ಅನ್ಕೊಂತ ಇದ್ದೀನಿ, ಈ ಕಬೋರ್ಡ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟು ಒರೆಸ್ಬಿಟ್ಟು ಹೋದರೆ ಆಮೇಲೆ ಅದು ಡ್ರೈ ಆಗುತ್ತೆ. ನಾನು ನಿದ್ದೆ ಮಾಡಿ ಎದ್ದು ಬರೋಷ್ಟರಲ್ಲಿ ಆಮೇಲೆ ನೀಟಾಗಿ ಎಲ್ಲನೂ ಒಳಗಡೆಗೆ ಜೋಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ಅಬ್ಬಾ, ಸೊಂಟ ನೋವು ಬಂದೋಯ್ತು. ಬಕ್ಕೊಂಡೆಲ್ಲಾನು ತೆಗೆದು ನಾನು ಅಡುಗೆ ಮನೆ ನೋಡಿ ಇವಾಗ ಹೆಂಗಿದೆ. ಎಲ್ಲ ಕಡೆನೂ ಪಾತ್ರೆ ತುಂಬಿಬಿಟ್ಟಿದ್ದೀನಿ. ಇಲ್ಲೊಂದಷ್ಟು ಕವರ್ಗಳು, ಡಸ್ಟ್ಬಿನ್ಗೆ ಕವರ್ಗಳು ಅಂತ ತುಂಬ್ಕೊತಾ ಇರ್ತೀನಿ. ಅವೆಲ್ಲನೂ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸುಸ್ತಾಯಿತು ಬಕ್ಕೊಂಡೆಲ್ಲ ಪಾತ್ರೆಗಳು ಹೊರಗಡೆ ತೆಗೆದ್ನಲ್ಲ, ಒಂದಷ್ಟು ಒಂದ್ರೊಳಗಡೆ ಒಂದು ಹಾಕಿ ಸೇರಿಸಿ ಇಟ್ಟಿದ್ದೀನಿ. ಇವಾಗ ಏನಿಲ್ಲ, ಇದರಲ್ಲೆಲ್ಲ ಡಸ್ಟ್ ತೆಕ್ಕೊಂಡು ಡಿಟರ್ಜೆಂಟ್ ಹಾಕೊಂಡು ಒಂದು ರೌಂಡ್ ಒರೆಸ್ಬಿಟ್ಟು ಬಿಟ್ಬಿಟ್ರೆ ಒಂದು 2 ಅವರ್ಸ್ ಡ್ರೈ ಆಗುತ್ತೆ. ನಾನು ಮೊನ್ನೆ ಹಬ್ಬಕ್ಕೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ ಅಂದ್ಕೊಂಡು. ಅದಕ್ಕೆ ಇವಾಗ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಏನಪ್ಪ ರಾಜು ಮರಿ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ರಿ. ಲಾಸ್ಟ್ ಫೈನಲ್ ಟಚ್ ಕೊಡ್ತಾ ಇದ್ದೀನಲ್ಲ ಅದಕ್ಕೆ. ನಂದು ಫೈನಲ್ ಟಚ್ ಅಲ್ಲಿ ಇದ್ದೀನಿ ಈಗ. ಏನದು? ನಿಂದು ಯಾವ ಫೈನಲ್? ಕಿಚನ್ ಕ್ಲೀನಿಂಗ್ದು. ಧೂಳು ಹೊಡೆದ್ನಲ್ಲ, ಧೂಳು ಹೋಗಿ ಅಕ್ಷಿ ಬರ್ತಾ ಇದೆ. ಇವಾಗ ಧೂಳು ಹೊಡೆದಿದ್ದೆಲ್ಲ ಆಯಿತು. ಇವಾಗ ಡೋರ್ಗಳು ಒಳಗಡೆ ಎಲ್ಲ ಒರೆಸ್ಬಿಟ್ರೆ ನೋಡಿ ಹಂಗೆ ಇವಾಗ ಪಳ ಅನ್ನೋ ಒರೆಸ್ಬಿಡ್ತೀನಿ. ಹಿಂಗಾಡ್ಕೊಂಡು ಸಂಜೆನೇ ಆಗೋಯ್ತು. ಮನೆ ಲೈಟೆಲ್ಲ ಆನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದಿದ್ದೀನಿ. ಚಳಿ ಇರೋದಕ್ಕೂ ಅದಕ್ಕೂ ಬ್ಲ್ಯಾಂಕೆಟ್ ಹಾಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ನಂದು ಬ್ಲ್ಯಾಂಕೆಟ್ ತೋರಿಸ್ತೀನಿ. ಕಂಬಳಿ ನಮ್ಮ ಅತ್ತೆ ತೆಗೆದಿಟ್ಟಿದ್ರು. ಈ ಕಂಬಳಿನೆಲ್ಲ ನಮ್ಮ ಆಂಟಿ ತೆಗೆದಿಟ್ಟಿದ್ರು ಮಗಂಗೆ ಅಂತ. ಪಾಪ ಏನ್ ಮನು, ನಿಮ್ಮ ಮಮ್ಮಿ ನಿನಗೆ ಅಂತ ತೆಗೆದಿಟ್ಟಿದ್ದು ಕಂಬಳಿ. ಓಸಿ ರಾಜ ನೀನು, ನಾನಲ್ಲ. ನಾನೆಲ್ಲೋ ಇದೊಂದು ಕಂಬಳಿ ಇಸ್ಕೊಂಡಿದ್ದೀನಿ ನಮ್ಮ ಆಂಟಿ ಮೇಲಿರೋ ಎಮೋಷನ್ನಿಗೆ. ಆಯ್ತಾ? ಮತ್ತೆ ಅದೊಂಥರ ಎಮೋಷನ್, ಅದು ಬೆಚ್ಚಗ್ ಮಾಡತ್ತೆ. ಹಂಗಾಗಿ ಪಾಪ ಮನು ದಿನ ಹೇಳ್ತಾರೆ. ಇದು ಮನು ಕೊಟ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಇದು ನೋಡಕ್ ಹಿಂಗಿದ್ರು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಈ ಮೆಟೀರಿಯಲ್. ಒಳ್ಳೆ ಬೆಚ್ಚಗಾಗತ್ತೆ. ಸೊ ಅದೆಲ್ಲ ಇರಲಿ, ನಾನು ಮಾಡಕ್ ಬಂದಿದ್ದ ಕೆಲಸನೇ ಏನೋ ಮಾಡಿದ್ದೆ ಏನೋ. ಆಹಾ, ನನ್ನ ಕಿಚನ್ ನೋಡಿ ಹಂಗೆ ಕಬೋರ್ಡ್ಗಳೆಲ್ಲ ಪಳ ಅಂತಾವೆ. ಆವಾಗಲೇ ಹೇಳಿದೆ ಅಲ್ವಾ ಪಳಪಳ ಅನ್ನಿಸ್ತೀನಿ ಅಂತ. ಅನಿಸಿದ್ದೀನಿ ನೋಡಿ. ಎಲ್ಲಾನು ತೆಗೆದು ಇಲ್ಲಿ ಡಂಪ್ ಮಾಡಿದ್ದೀನ. ಇಲ್ಲಿ ಕಸ ಎಲ್ಲಾನು ಜೊತೆಗೆ ತೆಗೆದು ಡಂಪ್ ಮಾಡ್ಕೊಟ್ಟಿದ್ದೀನಿ. ಇವಾಗ ಅವನ್ನೆಲ್ಲ ಎತ್ತು ಒಳಗಡೆಗೆ ಸೇರಿಸ್ಬೇಕು. ಇದು ಸೇರ್ಸೋಕ್ಕೆ ಒಂದು 1/2 hour ಆದರೂ ಬೇಕಾಗತ್ತೆ. ಒಂದ್ರೊಳಗಡೆ ಒಂದು ಎಲ್ಲ ಹಾಕಿ ನೀಟಾಗಿ ಇಡಬೇಕು.
ಏನ್ ಬಸ್ಸು ಬಾಯ್ ಬಾಯ್ another half an hour I am very busy now. ಹೋಗಿ ಅಲ್ಲ ಪಾತ್ರೆ ತೊಳೆದು ನೀಟಾಗಿ ಎತ್ತಿಟ್ಬಿಡು ಬರ್ತೀನಿ ನಾನು ಬಂದ್ಬಿಟ್ಟು ನೋಡ್ತೀನಿ ಕರೆಕ್ಟಾಗಿ ಮಾಡಿದ್ದೀನಿ. ನಿಮ್ಮ ಸೂಪರ್ವಿಷನ್ ಏನು ಬೇಡ ನಮಗೆ. ಕ್ಲೀನಿಂಗ್ ಮೇಲೆ ಕ್ಲೀನಿಂಗ್ ಮಾಡ್ತಾನೆ ಅವರೇ ಮಂಜು. ಅಡಿಗೆ ಮನೇನ ಒಂದು ರೌಂಡ್ ಎಲ್ಲ ಆಚೆ ತೆಗೆದಿಟ್ಟು ತಿರ್ಗಿ ಎಲ್ಲ ಒಳಗಿಡ್ತಾವ್ರೆ. ಎಷ್ಟು ಸ್ಪೇಸ್ ಉಳಿಸ್ಕೊಂಡೆ ಗೊತ್ತಾ ಇವಾಗ. ಮೊದ್ಲು ಎಲ್ಲ ಹೆಂಗಂದ್ರ ತನ್ ಡಂಪ್ ಮಾಡಿದ್. ಇವಾಗ ಉಳಿಸ್ಕೊಂಡಿದ್ಯಲ್ಲ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಅಡಿಗೆ ಪಾತ್ರೆಗಳು ಇಡ್ತೀನಿ ಅಲ್ಲಿ. ಅಪರೂಪಕ್ಕೆ ಹಬ್ಬದ ಟೈಮಲ್ಲೆಲ್ಲ ಯೂಸ್ ಮಾಡ್ತೀನಲ್ಲ, ಅವನ್ನ ತಗೋ ಯೂಸ್ ಮಾಡು, ಹಂಗಂಗೆ ಸಿಂಗಲ್ ಹಿಂಗಿಡು. ಇವಾಗೆಲ್ಲ ಒಂದೊಳಗಡೆ ಒಂದು ಅಂತ ಮುಚ್ಚಿಟ್ಬಿಡೋದು. ಕೊನೆಗೆ ಅದು ಯಾವ್ದ್ರೊಳಗೆ ಯಾವ್ದು ಇರ್ತೈತೆ ಅಂತ ಗೊತ್ತಿರಲ್ಲ, ಕೊನೆಗೆ ಅದು ಎಲ್ಗೂ ಯೂಸಿಗೆ ಬರಲ್ಲ. ನನ್ಗೆ ಆಕ್ಚುಲ್ ಆಗಿ ಈ ಪಾತ್ರೆಗಳೆಲ್ಲ ನೋಡಿ ಯೂಸೇ ಮಾಡಿಲ್ಲ, ಇದೈತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಹಂಗೆ ಅಲ್ಲ, ಫುಲ್ ಸೆಟ್ಟೇ ಯೂಸ್ ಮಾಡಿಲ್ಲ, ಅದು ಐತೆ ಅನ್ನೋದೇ ಮರ್ತೋಗೈತೆ. ಈಗ ತೆಗೋದ್ಮೇಲೆ ನೆನಪಾಗ್ತಾ ಐತೆ. ಓಕೆ, ಸೊ ಅದೇ ಖುಷಿಗೆ ಕಾಫಿ ಮಾಡ್ಕೊಡು. ನನಗೆ ಎಲ್ಲಾದ್ರೂ ಏನಾದ್ರೂ ಕೊಡ್ತೀರಾ ಈಗ? ಬುಡ ಹೊಡೆದಾಕ್ಬಿಟ್ಟು ಕಳಿಸ್ತೀನಿ. ಇಲ್ಲಿ ಸೊಂಟ ಬಗಸ್ಕೊಂಡು ಅಯ್ಯೋ ಶಿವನೇ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಈಗ ಇವ್ರಿಗೆಲ್ಲ ಕ್ಲೀನ್ ಮಾಡಿದ್ರೆ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಹೋಗ್ಬಿಟ್ಟು ಒಂದು ರೌಂಡ್ ಆಚೆ ಡೋರ್ ತೆಗೆದ್ಬಿಟ್ಟು ನೋಡಿದ್ರೆ ಟೈಮ್ ಇವಾಗ 6 ಗಂಟೆ, 5 ಗಂಟೆಗೇನೆ ಫುಲ್ ಕತ್ಲೆ ಆಗೋಗಿತ್ತು ಆಲ್ಮೋಸ್ಟ್. ಬಟ್ ಈ ಕ್ಯಾಮ್ರಾನಲ್ಲಿ ಗೊತ್ತಾಗಲ್ಲ, ಯಾಕಂದ್ರೆ ಈ ಕ್ಯಾಮ್ರಾನಲ್ಲಿ ಸ್ವಲ್ಪ ಕತ್ಲೆ ಆಗಿದ್ರು ಬ್ರೈಟ್ ಆಗಿ ಕಾಣೋದು, ಸ್ವಲ್ಪ ಲೈಟ್ ಬಂದ್ರು ಬ್ರೈಟ್ ಆಗಿ ಕಾಣುತ್ತೆ. ಸೊ ಬ್ಯಾಕ್ ಸೈಡ್ ನೋಡಿ ಫುಲ್ ಆಕ್ಚುಲಿ ಕತ್ಲೆ ಆಗೋಗಿದೆ, ಫುಲ್ ಏನು ಕಾಣಲ್ಲ. ಸೊ ಈ ವೆದರ್, ಈ ಕ್ಲೈಮೇಟ್ಗೆ ಆಚೆ ಹೋಗೋಕ್ಕಂತೂ ಮನ್ಸು ಬರಲ್ಲ. ಬಟ್ ನನಗೆ ಯಾಕೋ ಸಮೋಸ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಮಂಜುಗೆ ಕರಿಯೋಣ ಅಂದ್ರೆ ಬೇಜಾರು ಮಾಡ್ಕೊಂತಾಳನು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಹೋಗೋದಾ ಬೇಡವಾ. ಸಮೋಸ ತಿನ್ನಕ್ಕೆ ಇಲ್ಲಪ್ಪ, ಯಾಕೆ? ನಾನು ಫುಲ್ ಡಯಟ್ ಅಲ್ಲಿ ಇದ್ದೀನಿ ಈಗ. ನಾನು ತಿಂತೀನಲ್ಲ, ತಿನ್ಕೊಂಡ ಬಾ ನೀನು. ನಾನು ಬರಲ್ಲ, ಜೊತೆ ಬಂದಿಲ್ಲ, ನಾನು ನಿಂತಿನ ಒಬ್ಬನೇ ತಿನ್ನಕ್ಕಾಗ್ತಿತ್ತ? ನೀನ್ ಚಂದಾಗ ನಾಳೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ನಾನು ಹಾಳಾಗಲ್ಲ. ಇವತ್ತೊಂದು ದಿನ ತಿನ್ಬೋದು. ಒಂದಿನ ಬಂದು ಕಾಫಿ ಎಲ್ಲಾನು ಕೊಡ್ತಾ ಇದೀಯ. ಬರಲ್ಲ ನಾನು. ಪ್ಲೀಸ್ ಪಾಪ, ಹೋಗೋಣ. ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಎಲ್ಲ ಮಾಡಲ್ಲ, ತಿನ್ನಕ್ ಬೇಕಾದ್ರೆ ಮಾಡ್ತೀನಿ. ನಿನಗೆ ತಿನ್ನಕ್ ಇಷ್ಟ ಇದ್ದು ನನಗೆ ಇಷ್ಟ ಇಲ್ಲ ಅಂದ್ರೂ ಬಂದ ನಿನ್ ಜೊತೆ ತಿಂತಿರ್ಲಿಲ್ವಾ? ನಾನು ಅಪರೂಪಕ್ಕೆ ತಿನ್ನಿಸ್ತೀನಿ. ನೀನು ಅಪರೂಪ ಅಲ್ಲ, ವಾರಕ್ಕೆ 3-4 ಸರಿ ತಿಂತಿದ್ದೆ, ಅದೇ ಅಪರೂಪ ಇವ್ರಿಗೆ. ನೋಡಿ ಹಿಂಗೆ ನಾನು ಆಕ್ಚುಲಿ ಆಚೆ ಕಡೆ ಸಿಗುವಂತ ಐಟಮ್ಗಳನ್ನ ನಾನು ತಿನ್ನೋದೇ ಇಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ. ಅದು ಇವ್ರಿಗೋಸ್ಕರ ನಾನು ತಿಂತಾ ಇದ್ದೆ. ಇವಾಗ ನನಗೆ ಯಾಕೋ ತಿನ್ಬೇಕು ಅನಿಸ್ತಾ ಇದ್ದಪ್ಪ ಅಂದ್ರೆ ಬರ್ತಾ ಇಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.